ಎಲ್ಲಿ ಗೊತ್ತಪ್ಪ ನಮ್ಮಮ್ಮಯ್ಯ ಇಷ್ಟೊತ್ತಾದ್ರೂ ಬರಲಿಲ್ಲ. ಹೇಳ್ಬಿಟ್ಟು ಊರಿಗೆ ಹೋಗೋಣ ಅಂತಂದ್ರೆ ನಮ್ಮಮ್ಮನೂ ಬರಲಿಲ್ಲ, ನಮ್ಮಪ್ಪನೂ ಬರಲಿಲ್ಲ. ಇನ್ನು ಯಾವಾಗ ಬರ್ತಾರೋ ಅತ್ತ ಜಲ್ದಿ ಹೋಗ್ಬಿಡೋಣ ಅಂತಂದ್ರೆ ಯಾಕೋ ಬರಂಗೇ ಇಲ್ಲ. ಹೆಂಗೋ ಸದ್ಯ ನಮ್ಮಮ್ಮ ಬಂತಲ್ಲ. ಅಮ್ಮ ಬಾರಮ್ಮ, ಬಾ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತೂನು? ನಾನು ಅವಾಗಿಂದ ನಿಂದಾರಿನೇ ನೋಡ್ತಾ ಇದ್ದೀನಿ. ನೀನು ನೋಡಿದ್ರೆ ಎಲ್ಗೆ ಹೋಗ್ತೀಯಾ ಅಂತಾನು ಹೇಳೋಗಿಲ್ಲ, ನನಗೂ ಹೇಳಿಲ್ಲ, ಗುಲಾಬಿಗೂ ಹೇಳಿಲ್ಲ. ಎಲ್ಗೆ ಹೋಗಿದ್ದಮ್ಮ ಇಟ್ಟದಿನ ತಕನ? ಎಲ್ಗ ಹೋಗಿದ್ದೆ ಬಿಡಮ್ಮ. ನನ್ನ ಬಗ್ಗೆ ಯಾಕೆ ವಿಚಾರಿಸ್ತೀಯಾ? ಏನು ಹೇಳು. ಅಲ್ಲಮ್ಮ, ನಿನ್ನ ಬಗ್ಗೆ ವಿಚಾರಿಸ್ತೆ ಇನ್ನೇನು, ಯಾರ ಬಗ್ಗೆ ವಿಚಾರಿಸೋಣ ನಾನು? ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ಯಾಮ್ಮ? ಸಮಾಧಾನ ಮಾಡ್ಕ ಅಂತ ಹೇಳಿದ್ರು ನೀನೇನು ಹಂಗೆ ಒಳ್ಳೆ ಮೂತಿ ಹಿಂಗೆ ಇಕ್ಕೊಂಡಿದ್ಯಮ್ಮ. ನಾನೇನೋ ಮಾಡಬಾರ್ದು ಮಾಡಿದ್ದೀನೇನೋ ಅಮ್ಮಂಗೆ. ಹೇಳತ್ತ ಹೆಂಗಿಕ್ಕೆಮ್ಮನಮ್ಮ, ನಾನು ಇರೋದೇ ಹಿಂಗೆ. ಈಗ ಏನು ಹೇಳು? ಏನೋ ಮಾತಾಡಬೇಕು ಅಂದಲ್ಲ, ಏನೋ ನಿಂದಾರಿನೇ ಕಾಯ್ತಿದ್ದೆ ಅಂದಲ್ಲ, ಅದೇನು ಮಾತಾಡಬೇಕು ಮಾತಾಡು. ಏನೂ ಇಲ್ಲ ಕಣಮ್ಮ, ನಾನು ಊರಿಗೆ ಹೋಗೋಣ ಅಂತ ಇದ್ದೀನಿ ಇವತ್ತು. ಹೌದಾ, ಸರಿ ಆಯ್ತು, ಹೋಗು. ಇದೇನಮ್ಮ ಇದು? ನಾನು ಊರಿಗೆ ಹೋಗ್ತೀನಿ ಅಂತಂದ್ರು ಹೋಗು ಅಂತ ಹೇಳ್ತಾ ಇದ್ಯಾ? ಇಷ್ಟು ದಿನನ ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗು ಅಂತ ಹೇಳ್ತಿದ್ದೆ. ಹುಷಾರು, ಹೋಗ್ಬಿಟ್ಟು ಬಾ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಬರೀ ಹೋಗು ಅಂತ ಹೇಳಿ ಸುಮ್ಮನೆ ಆಗ್ತಾ ಇದೀಯಾ? ಇಷ್ಟೇನಾ ನಿನ್ನ ಪ್ರೀತಿ ನನ್ನ ಮೇಲೆ? ಆಯ್ತು ಬಿಡು, ಹೋಗ್ತೀನಿ. ನಿಮ್ಗೆಲ್ಲರಿಗೂ ನಾನಿಲ್ಲಿದ್ರೆ ಕಷ್ಟ ಆಗುತ್ತೆ ಅನ್ಸುತ್ತೆ. ನಾನು ಹೋಗ್ತೀನಿ ಹೇಳು ನನ್ನ ಗಂಡನ ಮನೆಗೆ. ಎಂತನಾದ್ರೂ ಆಗ್ಲಿ ಹೇಳು, ಕೊಡ್ಕನಾದ್ರೂ ಆಗ್ಲಿ ಹೇಳು, ತಿರ್ಕೊಂಡು ತಿಂಬನಾದ್ರೂ ಆಗ್ಲಿ ಹೇಳು, ಕೂಲಿನಾದ್ರೂ ಮಾಡ್ಕೊಂಡು ತಿಂತೀನಿ, ಎಮ್ಮೆನಾದ್ರೂ ಕಾಯ್ತೀನಿ. ಅದೆಲ್ಲನಾ ನಾನು ಏನಾದ್ರೆ ನಿಮ್ಗೆ ಏನಂತೆ ಅಲ್ವಾ? ಯಾರಿಗೂ ನನ್ನ ಬಗ್ಗೆ ಒಂದಿಷ್ಟು ಕಾಳಜಿನೇ ಇಲ್ಲ. ಇಷ್ಟು ದಿನ ಅಂತೂ ನೀನಾದ್ರೂ ನನ್ನ ಬಗ್ಗೆ ಕಾಳಜಿಯಿಂದ ನೋಡ್ಕೊಂತಿದ್ದೆ, ಪ್ರೀತಿಯಿಂದನ. ಏನಾದ್ರೂ ಕಷ್ಟ ಅಂತಂದ್ರೆ ಓಡೋಡ್ ಬರ್ತಿದ್ದೆ. ಆದ್ರೆ ಈಗ ನೀನು ಹಿಂಗ್ ಮಾತಾಡ್ತೀಯಲ್ಲಮ್ಮ, ನನಗಂತೂ ಅಳುನೆ ಬಂದಂಗ ಆಗ್ತೈತೆ ನೀನ್ ಹಿಂಗೆಲ್ಲ ಮಾತಾಡಿರೆ. ಅಯ್ಯೋ, ನಾವು ಚೆನ್ನಾಗಿದ್ರೆ ಅಲ್ವೇನಮ್ಮ ನಿನ್ನ ನೋಡ್ಕೊಂಬೋದು? ನಾವೇ ಚೆನ್ನಾಗಿಲ್ಲ, ನಮ್ಮನ್ನ ನೋಡ್ಕೊಂಬರೇ ಇಲ್ಲ. ನಿನ್ನ ನಾನೆಲ್ಲಿ ನೋಡ್ಕೊಂಬನ ಹೇಳು? ಏನೂ ಆಗಲ್ಲ, ಸರಿ ಹೋಗು, ಎಲ್ಲ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡಬೇಡ. ಆಯ್ತಮ್ಮ, ಹೋಗ್ತೀನಿ ಬಿಡು. ನನ್ನ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ. ಅಣ್ಣ ನೋಡಿದ್ರೆ ಯಾವಾಗಂದ್ರೆ ಅವಾಗ ಏನಾನ ಒಂದಿಷ್ಟು ಜೋರಾಗಿ ಮಾತಾಡೋದು ಸಾಕು, ಅಪ್ಪಾಳಕ್ಕೆ ಹೋಯ್ತಾನೆ. ನೀನು ನೋಡಿದ್ರೆ ನೀನು ಹಿಂಗೆ ಮಾತಾಡ್ತೀಯ. ಅಪ್ಪ ಎಲ್ಗೋತು? ನೀವು ಅಪ್ಪ ಎಲ್ಲ ಹೋಗೈತಿ, ಎಲ್ಲ ಊರಕ್ಕೋ ಎಲ್ಗೋ ಹೋಗಿರ್ಬೇಕೇನೋ, ಹೊಲ್ದ ಕಡೆ ಕೊಯ್ಯಲ್ಲನ. ಯಾಕೆ ಇವಾಗ? ಯಾಕೆ ಅಂದ್ರೆ ಅಪ್ಪಗೆ ಹೇಳ್ಬಿಟ್ಟು ಹೋಗೋಣ ಅಂತಾನ. ಸರಿ, ಈಗಲಾಗ್ಲ ನಿಮ್ಮ ಅಪ್ಪ ಬರುತ್ತೇನೋ ಹೇಳಿ ಹೋಗು. ನೇತ್ರಮ್ಮ, ಯಾಕಮ್ಮ ಹೆಂಗ್ ಸಪ್ಪಗಿದ್ಯಾ? ಯಾಕೆ ಏನಾತು ಕಾಳಿ? ಯಾಕೆ ಏನಾತೆ? ಏನೂ ಇಲ್ಲ ಕಣಪ್ಪ, ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಊರಿಗೆ ಹೋಗ್ತೀಯಾ? ಯಾಕಮ್ಮ? ಇರು ಇನ್ನೊಂದೆರಡು ದಿವಸ. ನಾನಿನ್ನ ಯಾಕಿರೋಣ ಬಿಡಪ್ಪ, ಹೋಗ್ತೀನಿ ನಮ್ಮ ಮನೆಗೆ ನಾನು. ಎಷ್ಟೇ ಆಗ್ಲಿ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳಿ ಗಾದೆನೇ ಹೇಳಿಲ್ವ ದೊಡ್ಡವರು? ಅದಕ್ಕೆ ತವ್ರ ಮನೆಗೆ ನನಗೇನು ಬೆಲೆ ಇಲ್ಲ, ಹೋಗ್ತೀನಿ ನಾನು. ಯಾಕಮ್ಮ ನೇತ್ರಮ್ಮ ಹಂಗೆಲ್ಲ ಮಾತಾಡ್ತೀಯಾ? ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯ? ಏನಾಯ್ತು ಇವಾಗ? ಈಗೇನು ನಿಮ್ಮ ಅಣ್ಣಗೇನಾದ್ರೂ ಆಸ್ತಿ ಕೊಟ್ಬಿಟ್ಟು ನಾನು ನಿನಗೆ ಕೊಡ್ದಂಗೆ ಯಾರಿಗೂ ಕೊಟ್ಟಿಲ್ಲ ತಾನೇ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಏನೂ ಇಲ್ಲ ಕಣಪ್ಪ, ನಮ್ಮ ಅತ್ತಿಗೂ ಗಂಡಿಗೂ ಹೇಳಿ ಬಂದಿದ್ನಲ್ಲ, ಅದು ಅಮ್ಮಗೆ ಗೊತ್ತಾಯ್ತು. ಅಮ್ಮಗೆ ಬೇಜಾರು ಮಾಡ್ಕೊಂಡೈತಿ. ಈಗ ನಾನು ಅಲ್ಗೇನಾದ್ರೂ ಹೋದ್ರೆ ನನ್ನ ಅತ್ತೆನೂ ನನ್ನ ಗಂಡ ನನ್ನ ಆದ್ನಿ ಎಲ್ಲರೂ ಆಡ್ಕೊಂಡು ಹೋಗ್ತಾರೆ. ಆಸ್ತಿ ಬರ್ಸ್ಕೊಂಬತ್ತೀನಿ ಅಂತ ಹೇಳಿ ಹೋದೆ, ಯಾಕೆ ಕೊಟ್ರು ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ ಅಂತಾರೆ. ನೀನು ನೋಡಿರೆ ನಾನು ಇರೋ ತಕ ಯಾರಿಗೂ ಆಸ್ತಿ ಕೊಡಲ್ಲ ಅಂತ ಹೇಳ್ದೆ. ಮತ್ತೆ ಹಂಗಮ್ಮ ಕೊಡ್ಲಿ ಹೇಳು? ನಿನ್ನೊಬ್ಳಿಗೆ ನಿನ್ನೊಬ್ಳಿಗೆ ಕೊಟ್ಟು ನಿಮ್ಮ ಅಣ್ಣಗೆ ಮತ್ತೆ ನಿನ್ನ ತಂಗಿಗೆ ಮೋಸ ಮಾಡೋಕ್ಕಾಗುತ್ತಾ? ಆ ಪೊದ್ದುಗೆ ನೋಡಿರೆ ಮದುವೆ ಇಲ್ಲ, ಏನೂ ಇಲ್ಲ. ಅವಳನ್ನ ಯಾರು ನೋಡ್ಕೊಂತಾರೆ? ಆಸ್ತಿನೆಲ್ಲ ನಾನು ನಿನಗೆ ಕೊಟ್ರೆ ಅವಳು ಇರೋ ತಕನ ಯಾರಿಗೂ ಕೊಡಲ್ಲ ನಾನು ಆಸ್ತಿನ. ಸುಮ್ಮನಿರು, ನಿನ್ನ ಕಷ್ಟ ಬಂದರೆ ನಾನು ಇದೀನಲ್ಲ, ನಾನು ಸಹಾಯ ಮಾಡ್ತೀನಿ. ನಿನ್ನ ಗಂಡು ಟ್ಯಾಕ್ಟ್ರಿ ಕೊಡ್ಸಿಲ್ವಾ? ನೀವು ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿರ್ಲಿ ಅಂತಾನ. ಯಪ್ಪ, ಆಸ್ತಿನೆಲ್ಲ ಕೊಟ್ಟ ತಕ್ಷಣ ನಾನು ನಿಮ್ಮನ್ನೆಲ್ಲ ನಾನು ನೋಡ್ಕೊಂಬಲ್ಲ, ಕೈ ಬಿಡ್ತೀನಿ ನೀನು ನೋಡಿರಾಗಿ ಅಂತ ತಿಳ್ಕೊಂಡಿದ್ರೇನು? ನಿಮ್ಮ ಮಗ ಅಂತೂ ನಿಮ್ಮನ್ನ ನೋಡ್ಕೊಂಬಂಗೆ ಕೈ ಬಿಟ್ಟು ಅದ, ಹಂಗೆ ನಾನು ಅಂತ ತಿಳ್ಕೊಂಡಿದ್ದೀಯೇನು ನೀನು? ಅದಕ್ಕೆ ಕೊಡ್ತಿಲ್ಲ ಅಲ್ವಾ ನನಗೆ ಆಸ್ತಿನ ನೀನು? ಆಯ್ತು ಬಿಡು. ಊರಿಗೆ ಹೋಗೋ ಟೈಮ್ನಾಗೂ ಸುಮ್ಮನೆ ಹೋಗ್ದಲೇನೆ ಇನ್ನ ಕೇಳ್ತಲೇ ಇದ್ದಾಳೆ ಆಸ್ತಿನ. ಏನಾದ್ರೂ ಕಣ್ಣೀರು ಹಾಕಿದ್ರೆ ಕೊಟ್ಟರು ಕೊಡ್ಬೋದು, ಏನು ಸಾವುಕಾರರು ಆಸ್ತಿನ ಅಂತಾನ. ಆಸ್ತಿ ಅಂದ್ರೆ ಅದೇನು ಆಸೆ ಬೀಳ್ತಾಳೋ ನೇತ್ರ. ಅದಕ್ಕೆ ಮತ್ತಿಗೆ ಇವಳಿಗೆ ಅಂತ ಗಂಡ ಸಿಕ್ಕಿರೋದು, ಅಂತ ಅತ್ತೆ ಮಾವ ಅಂತ ಗಂಡನ ಮನೆ ಸಿಕ್ಕಿರೋದು. ಥೂ, ಏನು ಅತಿ ಆಸೆನೋ. ಅದಕ್ಕೆ ಮತ್ತೀಗ ಅತಿ ಆಸೆ ಗತಿಗೇಡು ಅಂತ ಹೇಳೋದು. ಅತಿ ಆಸೆ ಬಿದ್ದು ಬಿದ್ದು ಅಂತಾನೆ ಮತ್ತೀಗ ಅಂತ ಗಂಡನ ಮದುವೆ ಆಗಿರೋದು ಇವಳು. ನೇತ್ರಮ್ಮ, ನಾನು ಹೇಳ್ದೆ ತಾನೇ, ಒಂದ್ಸಲ ಹೇಳಿದ್ಮೇಲೆ ಮುಗ್ದೋತು ಅಷ್ಟೇನೆ. ತಿರ್ಗಾ ಅದ್ರ ಬಗ್ಗೆ ಮಾತಾಡೋದು ಬೇಡ, ಸುಮ್ಮನೆ ಇರು. ಈಗ ಊರಿಗೆ ಹೋಗ್ತಾ ಇದೆಯಾ ತಾನೇ?
ದುಡ್ಡು ಕೊಡೋಣ. ಎಷ್ಟು ಕೊಡ್ಲಿ ಹೇಳು? ಒಂದು 2,000 ಕೊಟ್ಟಿರ್ತೀನಿ, ನಿನ್ ಖರ್ಚಿಗೆ ಇಟ್ಕೊಂಡಿರು. ಟ್ಯಾಕ್ಟ್ರಿ ಸಾಲ ಎಲ್ಲ ತೀರಿಸಿದ್ದೀನಿ ಅಂತ ಹೇಳ್ದೆ. ಇನ್ಮೇಲೆಲ್ಲ ದುಡಿಯೋದೆಲ್ಲ ನಿಮ್ಗೆ ಅಲ್ವೇನಮ್ಮ? ಇನ್ಮೇಲೆ ನೀವು ಚೆನ್ನಾಗಿ ಆಗ್ತೀರಾ. ಸುಮ್ನಿರು, ಏನು ಯೋಚನೆ ಮಾಡಕ್ ಹೋಗ್ಬೇಡ. 2,000ನಾ? 2,000 ತಗೊಂಡು ನಾನು ಏನ್ ಮಾಡೋಣ? ಏನು ಬೇಡ ಬಿಡು, ಸುಮ್ಮನೆ ಯಾಕೆ 2,000 1,000 ಅಂತೇಳಿ ಕೈ ಚಾಚಿ ಇಸ್ಕೊಂಡ್ರೆ ನನಗೆ ಮರ್ಯಾದೆ ಇರಲ್ಲ. ಏನು ಬೇಡ, ನಮ್ಮ ಸಾಲ ಎಲ್ಲ ತೀರೈತಿ, ನಾವೇ ದುಡ್ಕೊಂಡು ತಿಂತೀವಿ ಬಿಡು. ಸರಿ, ನಾನು ಬರ್ತೀನಿ. ಇರಮ್ಮ, ದುಡ್ಡು ತಗೊಂಬತ್ತೀನಿ ಇರು. ಯಪ್ಪ, ದುಡ್ಡು ಬೇಡ, ಏನು ಬೇಡ ಕಣಪ್ಪ. ನನಗೆ ಬೇಡ ಅಂತಂದ್ರು ತತ್ತೀನಿ ಅಂತ ಹೋಗ್ತಾ ಇದೆಯಲ್ಲ. 2,000 ರೂಪಾಯಿ ತಗೊಂಡು ನಾನು ಏನ್ ಮಾಡ್ಲಿ ಹೇಳು? ಅಮ್ಮ, ನನಗೆ ದುಡ್ಡು ಬೇಡ, ಏನು ಬೇಡ, ಹೋಗ್ತೀನಿ ನಾನು. ಆಯ್ತಮ್ಮ, ನಿನ್ನಿಷ್ಟ, ನಿನ್ಗೆ ಹೆಂಗ್ ತಿಳಿಯುತ್ತೋ ಹಂಗ್ ಮಾಡು. ನೇತ್ರಮ್ಮರೇ, ನಿಂತ್ಕೊಳ್ರಿ, ಸಾವುಕಾರರು ದುಡ್ಡು ಕೊಡ್ತಾರಂತೆ, ಇಸ್ಕೊಂಡು ಹೋಗಿವ್ರಂತೆ. ಯಾಕಷ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯೋ ನೇತ್ರಮ್ಮರೇ, ಕರಿತಾ ಇದ್ದೀನಿ, ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀರಲ್ಲ, ನಿಂತ್ಕೊಳ್ರಿ. ನೀನ್ ಯಾಕೆ ಕರಿತೀಯ ಬಿಡೆ ಗುಲಾಬಿ? ಕರಿಯಾರೇ ಕರಿತಾ ಇಲ್ಲ. ನೀನ್ ಕರೆದು ಏನ್ ಪ್ರಯೋಜನ ಹೇಳು? ಹೋಗ್ತೀನಿ ಬಿಡು. ಆ ದುಡ್ಡು ಬೇಡ, ಏನು ಬೇಡ. ಆ ದುಡ್ಡನ್ನು ತಗೊಂಡೋಗಿ ಮಗುಗೆ ಕೊಡು ಅಂತ ಹೇಳು ನಮ್ಮ ಅಪ್ಪಗೆ. ನನಗೆ ಏನು ಬೇಡ, ಅವರೇ ಇಕ್ಕೊಂಡು ಚೆನ್ನಾಗಿರ್ಲಿ. ಹೋಗಿ ನಾವು ಕೂಲಿ ಮಾಡ್ಕೊಂಡು ಅದು ಜೀವನ ಮಾಡ್ತೀವಿ, ಇನ್ನೇನ್ ಮಾಡಕ್ಕಾಗುತ್ತೆ. ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ಜೀವನ ಸಾಗಿಸ್ಬೇಕು. ಹೆಂಗೋ ಕಷ್ಟನೋ ಸುಖನೋ ಗೊತ್ತೀನಿ ನಾನು. ಅಯ್ಯೋ ನೇತ್ರಮ್ಮರೇ, ನೀವ್ಯಾಕೆ ಕಳ್ತೀರಾ? ನೀವೆಷ್ಟು ಧೈರ್ಯವಂತ ಹೆಣ್ಣು. ನೀವ್ಯಾಕೆ ನೀವು ಅಳ್ತಾ ಇದ್ದಿದ್ದ ನಾನು ಎಂದು ನೋಡೇ ಇರ್ಲಿಲ್ಲ. ಯಾವಾಗ್ಲೂ ಧೈರ್ಯವಾಗಿ ಹೋರಾಡ್ತಿದ್ರಿ, ಇವಾಗ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಇಷ್ಟ ದಿನ ಇದ್ದಿದ್ದೇ ಬೇರೆ, ಈಗಿರೋದೇ ಬೇರೆ. ಇಷ್ಟ ದಿನ ಅಂದ್ರೆ ನಮ್ಮಮ್ಮಯ್ಯ ನನ್ನ ಪರವಾಗಿರೋದು, ನಾನು ಏನ್ ಮಾಡಿದ್ರು ನಾನು ಎಷ್ಟು ದುಡ್ಡು ಕೇಳಿದ್ರು ಕೊಡೋದು. ಆದ್ರೆ ಈಗ ನಾನು ಊರ್ಗೆ ಹೋಗ್ತೀನಿ ಅಂತ ಅಂದ್ರು ನೋಡ್ದ, ಇರುವಂತ ಒಂದ್ ಮಾತು ಹೇಳಿಲ್ಲ. ಹೋಗ್ ಬಾ ಅಂತಾನು ಹೇಳಿಲ್ಲ. ಹೋಗು ಅಂತ ಹೇಳಿ ಸುಮ್ನೆ ಅದೇ ಹೊತ್ತು ಒಳಕ್ಕೆ ಬರ್ಲೂ ಇಲ್ಲ ಕಳಿಸ್ಕೊಡಕ್ಕೆ. ಇಷ್ಟ ದಿನ ನಾನು ಯಾವಾಗ್ಲೇ ತವ್ರ ಮನೆಗೆ ಬಂದ್ರು ಬಂದು ಬಸ್ ಹತ್ಸೋದು ನಮ್ಮ ಅಮ್ಮಯ್ಯ. ಇವತ್ ನೋಡು. ತಾಳಮ್ಮ, ತಗ ಈ ದುಡ್ಡು ತಕೊಂಡು ಹೋಗು ಊರಿಗೆ. ಹುಷಾರಾಗಿ ಹೋಗ್ಬಾ. ಬ್ಯಾಡ ಬಿಡಪ್ಪ. ಈ 2,000 ರೂಪಾಯಿಂದ ನಾ ಏನ್ ಬದ್ಲಾಗಂಗೈತಿ ಹೇಳು? ನನ್ನ ಜೀವನ ಏನು ಬದ್ಲಾಗಲ್ಲ. ತಗೊಂಡೋಗು, ನನಗೇನು ಬೇಡ ಈ 2,000 ರೂಪಾಯಿ. ಅಯ್ಯೋ ನೇತ್ರಮ್ಮರೇ, ಈಗ ನೀವೇನಾದ್ರೂ ಬೇಡ ಅಂತಂದ್ರೆ ಇನ್ ಮುಂದಕ್ಕೆ ನಿಮ್ಗೆ ಯಾರು ದುಡ್ಡೇ ಕೊಡಲ್ಲ. ನಿಮ್ಮ ಅಮ್ಮನೂ ಅಷ್ಟೇನೆ, ಆಮೇಲೆ ನಿಮ್ಮ ಅಪ್ಪನೂ ಕೊಡ್ದಂಗ ಆಗ್ತಾರೆ. ಸುಮ್ನೆ ಈಗ ಕೊಡ್ತಾ ಇರೋದ್ ನಾ ಇಸ್ಕೊಂಡು ಹೋಗ್ರಿ. ಅಯ್ಯಯ್ಯೋ, ಹಂಗಾಗ್ಬಿಡುತ್ತಾ? ಬೇಡ ಬೇಡ, ಸರಿ ನೀನ್ ಹೇಳ್ದಂಗೆ ಇಸ್ಕೊಂಡು ಹೋಗ್ತೀನಿ. ಆಮೇಲೆ ಕೊಟ್ಟಿದ್ದ ದುಡ್ಡ ಬೇಡ ಅಂತಂದು ದೌಲತ್ ಮಾಡ್ಕೊಂಡು ಹೋದ್ಲು ಅಂತೇಳಿ ನಮ್ಮ ಅಪ್ಪನೂ ಆಮೇಲೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಹೌದಲ್ವಾ? ನೀನ್ ಹೇಳೋದು ಸರಿಯಾಗೈತಿ, ಇಸ್ಕೊಂತೀನಿ, ಎಷ್ಟಾದ್ರೂ ಆಗ್ಲಿ ಹೇಳು. ಸರಿ ಕೊಡಪ್ಪ, ಇಸ್ಕೊಂದಿದೆ. ನೀನ್ ಬೇಜಾರ್ ಮಾಡ್ಕೊಂತೀಯಲ್ಲ, ನಿನಗ್ ಬೇಜಾರಾದ್ರೆ ನನಗೂ ಬೇಜಾರಾದಂಗೆ. ತತ್ತ, ನೀನೇನು ಬೇಜಾರ್ ಮಾಡ್ಕೋಬೇಡ, ಹೋಗ್ ಬರ್ತೀನಿ. ಸರಿ ಆಯ್ತು ಕಣಮ್ ನೇತ್ರಮ್ಮ, ನನ್ಗೊಂದ್ ಸ್ವಲ್ಪ ಕೆಲಸ ಐತೆ, ನೀನು ಹುಷಾರಾಗಿ ಹೋಗ್ಬಿಟ್ ಬಾ. ಗುಲಾಬಿ ಕರ್ಕೊಂಡೋಗಿ ಬಸ್ ಹತ್ಸ್ಬಾ ಹಂಗ ಇವಳನ್ನ. ಸರಿ ಸಾವುಕಾರ್ರಿ, ಬಸ್ ಹತ್ತಿಸ್ಬತ್ತೀನಿ ಹೇಳ್ರಿ. ಬರೀ ನೇತ್ರಮ್ಮರೇ, ಹೋಗೋಣ, ನಾನೇ ಬಸ್ ಹತ್ತಿಸ್ಬತ್ತೀನಿ. ನಡಿಯ ಗುಲಾಬಿ, ಬಸ್ ಬರುತ್ತೋ ಏನೋ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.